ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಏನು 3 ನದಿಗಳು ಹರಿದಿದ್ರೂ ಕೂಡ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗ್ತಿರೋದು, ಸಾಕಷ್ಟು ಜನರಲ್ಲಿ ಕೂಡ ಇವತ್ತಿನ ದಿವಸ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಈ ನೆಲೆಯಲ್ಲಿ ನಾವೀಗ ಗುಳೇದಗುಡು ತಾಲೂಕಿನಲ್ಲಿರ್ತಕ್ಕಂಥ ತೆಗ್ಗಿ ಗ್ರಾಮದಲ್ಲಿ ಏನು ಕೆಲವು 15 ದಿನಗಳಿಂದ ನೀರು ಬಂದಿಲ್ಲ, ನೀರಿಗಾಗಿ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ತೆಗ್ಗಿ ಗ್ರಾಮದ ಗ್ರಾಮಸ್ಥರು ಕೂಡ ಎಲ್ಲರೂ ಇವತ್ತಿನ ದಿವಸ ಕೆಲುಡಿಯ ಒಂದು ಗ್ರಾಮ ಪಂಚಾಯಿತಿಗೆ ಬಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್, ಈಗಾಗಲೇ ಎಷ್ಟು ದಿನಗಳಿಂದ ನಿಮಗೆ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ? ಸರ್, ಈಗ ಒಂದು ವಾರದ ಮೇಲೆ ಆತ್ರಿ ನೀರು ಒಟ್ಟ ಬಂದಿಲ್ಲ ರೀ. ನಮ್ಮ ದೋಸ್ತರ ಊರಿಗೆ ಬಂದು ಜಕ ಮಾಡೋಕ್ಕೆ ಸರ್, ಕುಡಿಯಾಕ ನೀರು ಫಿಲ್ಟರ್ ನೀರು ಬೇರೆ ಊರಾಗಿಂದ ಬಂತು ಹೋಗ್ಕಿರ. ನಮ್ಮ ಊರಾಗ ಅಂಕರ್ ನೀರಿನ ಸಮಸ್ಯೆ ಇದು 20 ವರ್ಷ ಆದರೂ ಕಡಿಮೆ ಆಗಲ್ಲ ಸರ್. ನಾವು ಇವ್ರಿಗೆ ರಗಡ್ ಹೇಳಿದ್ರು, ಇವರು ಹ್ಞೂ ಅಂತಾರೆ. ಒಂದು ಟ್ಯಾಂಕರ್ ಕಳಿಸ್ತಾರೆ, ಅವತ್ತೊಂದನ್ನು ಮುಗಿಸ್ತಾರೆ. ಮತ್ತೆ ಅವರು ಅಲ್ಲಿ ಹೊಲಸು ನೀರು ಕುಡಿದು ಸಣ್ಣ ಹುಡುಗರು ಎಲ್ಲ ಬಾಯಿ ನೀರು ಏನಿಲ್ಲ ರೀ. ನೀರಿನ ಸಮಸ್ಯೆ ಅಂಕರಿಗೆ ದನಕರುಗಳಿಗೆ ಅದು ಹೆಂಗೆ ಮಾಡ್ತೀರಿ? ಇಲ್ಲಿ ಅದು ಇದ್ರ ನೀರು ಕುಡಿಸ್ತೀವಿ ಸರ್. ಅಲ್ಲಿ ಬ್ಯಾಡ್ರಿ ಇದು ಹಿರಿಯಬದಿಂದ ಇದು ಮೋರಿ ನೀರು ಬರ್ತದೆ ಸರ್, ಅದ ನೀರು ಕುಡಿಸ್ತೀವಿ. ಕುರ್ಗಾರ ಅಂಕರ್ ಈಗ ಬ್ಯಾಸಿಗೆ ಬರೋಣ ಬೇರೆ ಊರ ಕಡೆಗೆ ಹೊಳಿ ಕಡೆ ಹೋಗ್ಬಿಡ್ತಾರೆ ಸರ್. ಈ ಕುರ್ಗಾರದ ಅಂಕರ್ ಇಲ್ಲಿ ಊರಾಗಿದ್ದಾರ ನೀರಿನ ಸಮಸ್ಯೆ ಅಂಕರ್ ತಪ್ಪಿದ್ದಲ್ಲ ಸರ್ ಇದು ನಮಗೆ. ಅದೇ ರೀತಿಯಾಗಿ ಇಲ್ಲಿಯೂ ಮಹಿಳೆಯರಿದ್ದಾರೆ. ಏನೇನು ಸಮಸ್ಯೆ ಆಗ್ತಾ ಇದ್ದಾರೆ ಕೋರಿ? ನೀರಿಂದ ಭಾಳ ಸಮಸ್ಯೆ ರೀ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತ್ರಿ. ಇದು ಹಳ್ಳಿ ಊರಿಗೆ ಹೋಗಿ ತೊಗೊಂಬರ್ತೀರಿ. ನೀರಿನ ಫಿಲ್ಟರ್ ನೀರಿಂದು ಚಲೋ ಇಲ್ರಿ. ಅದು ದನಕರದ್ದು ಭಾಳ ತೊಂದರೆ ಐತ್ರಿ. ಈಗ ಅದ್ರ ಸಂಬಂಧ ಸಮಸ್ಯೆ ಭಾಳ ರೀ. ನಮ್ಮ ನೀರಿಂದ ಭಾಳ ತೊಂದರೆ ಏನೈತೆ ನೋಡ್ರಿ ಸರ್. ಹಳ್ಳಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನಾವು ಹೆಣ್ಮಕ್ಳಿಗೆ ಒಬ್ಬರೇ ರೀ. ನಾವು ಯಾರು ಇಲ್ರಿ ಮನೆ ಒಳಗೆ ನೀರು ತರಕ ನಾವು ಬಿದ್ದಡ್ಕೊಂತ ತೊಗೊಂಬರ್ತೀವಿ ಸರ್. ಕಾಲು ಸಜ್ಜಿಲ್ರಿ ಸರ್. ಇದ್ರ ಸಂಬಂಧ ರೀ ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತೆ ನೋಡ್ರಿ ಸರ್. ತಂದು ಹಾಕಾಕ ಗಂಡು ಮಕ್ಕಳೇ ಇಲ್ರಿ ನಮ್ಗೆ ತಂದು ಹಾಕಾಕ ನೀರು. ಹಳ್ಳಿಗೆ ಹೋಗಿ ತುಂಬ್ಕೊಂಬರ್ತೀವಿ ಸರ್. ಇಲ್ಲಿ ಕೆಲವಡಿ ಬರ್ತೀವಿ, ಅಲ್ಲಿ ಬರ್ತೀವಿ. ನಿಮ್ಮ ಊರಾಗಿಂದ ಬೇರೆ ಊರಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನೀರಿಂದ ಭಾಳ ಸಮಸ್ಯೆ ಐತ್ರಿ ನಮ್ಗೆ. ಈಗ 15 ದಿನ ಆತ್ರ ನೀರೇ ಇಲ್ರಿ ನಮ್ಗೆ. ಒಂದಿನ ಬಿಟ್ರೆ ಬಿಡುದಿಲ್ರಿ ಸರ್. ಬಿಡಕ್ಕನ ಆಗೋದಿಲ್ರಿ. ಅವ್ ನೀರಿಗೆ 3 ದಿವ್ಸಕ್ಕೊಮ್ಮೆ ಬಿಡ್ಬೇಕಾದ್ರೆ ಒದರಾಡ್ತಾರಿ ಸರ್. ನಮ್ ಕೂಡ ಹೆಣ್ಮಕ್ಳು ಇಲ್ಲ, ನಾವು ಗಂಡು ಮಕ್ಳು ಇಲ್ಲ, ಮನೆ ಇಲ್ರಿ ಸರ್. ನಮ್ಗೆ ಯಾರು ಇಲ್ರಿ ನೀರು ತರಕ. ನಾವು ಕಾಲು ಅದು ಐತ್ರಿ, ಬಿದ್ದಾಡ್ಕೊಂತ ಎದ್ದಾಡ್ಕೊಂತ ಅದ್ರ ಒಳಗೆ ನೀರು ತೊಗೊಂಬರ್ತೀವಿ ಹಳ್ಳಿಗೆ ಹೋಗಿ. ಅಷ್ಟೇ ಸಮಸ್ಯೆ ನೋಡ್ರಿ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ರೀ ನಮ್ಗೆ. ತೆಗ್ಗಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನರಿಗೆ ಕೂಡ 15 ದಿನಗಳಿಂದ ನೀರೇ ಬಂದಿಲ್ಲ, ನೀರಿಗಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗ್ರಾಮಸ್ಥರು ನಮಗೆ ವಿಷಯ ತಿಳಿಸಿದ್ದಾರೆ. ಆದಷ್ಟು ಬೇಗನೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಈ ತೆಗ್ಗಿ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಜನ ಜಾನುವಾರುಗಳಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಏನು 3 ನದಿಗಳು ಹರಿದಿದ್ರೂ ಕೂಡ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗ್ತಿರೋದು, ಸಾಕಷ್ಟು ಜನರಲ್ಲಿ ಕೂಡ ಇವತ್ತಿನ ದಿವಸ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಈ ನೆಲೆಯಲ್ಲಿ ನಾವೀಗ ಗುಳೇದಗುಡು ತಾಲೂಕಿನಲ್ಲಿರ್ತಕ್ಕಂಥ ತೆಗ್ಗಿ ಗ್ರಾಮದಲ್ಲಿ ಏನು ಕೆಲವು 15 ದಿನಗಳಿಂದ ನೀರು ಬಂದಿಲ್ಲ, ನೀರಿಗಾಗಿ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ತೆಗ್ಗಿ ಗ್ರಾಮದ ಗ್ರಾಮಸ್ಥರು ಕೂಡ ಎಲ್ಲರೂ ಇವತ್ತಿನ ದಿವಸ ಕೆಲುಡಿಯ ಒಂದು ಗ್ರಾಮ ಪಂಚಾಯಿತಿಗೆ ಬಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್, ಈಗಾಗಲೇ ಎಷ್ಟು ದಿನಗಳಿಂದ ನಿಮಗೆ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ? ಸರ್, ಈಗ ಒಂದು ವಾರದ ಮೇಲೆ ಆತ್ರಿ ನೀರು ಒಟ್ಟ ಬಂದಿಲ್ಲ ರೀ. ನಮ್ಮ ದೋಸ್ತರ ಊರಿಗೆ ಬಂದು ಜಕ ಮಾಡೋಕ್ಕೆ ಸರ್, ಕುಡಿಯಾಕ ನೀರು ಫಿಲ್ಟರ್ ನೀರು ಬೇರೆ ಊರಾಗಿಂದ ಬಂತು ಹೋಗ್ಕಿರ. ನಮ್ಮ ಊರಾಗ ಅಂಕರ್ ನೀರಿನ ಸಮಸ್ಯೆ ಇದು 20 ವರ್ಷ ಆದರೂ ಕಡಿಮೆ ಆಗಲ್ಲ ಸರ್. ನಾವು ಇವ್ರಿಗೆ ರಗಡ್ ಹೇಳಿದ್ರು, ಇವರು ಹ್ಞೂ ಅಂತಾರೆ. ಒಂದು ಟ್ಯಾಂಕರ್ ಕಳಿಸ್ತಾರೆ, ಅವತ್ತೊಂದನ್ನು ಮುಗಿಸ್ತಾರೆ. ಮತ್ತೆ ಅವರು ಅಲ್ಲಿ ಹೊಲಸು ನೀರು ಕುಡಿದು ಸಣ್ಣ ಹುಡುಗರು ಎಲ್ಲ ಬಾಯಿ ನೀರು ಏನಿಲ್ಲ ರೀ. ನೀರಿನ ಸಮಸ್ಯೆ ಅಂಕರಿಗೆ ದನಕರುಗಳಿಗೆ ಅದು ಹೆಂಗೆ ಮಾಡ್ತೀರಿ? ಇಲ್ಲಿ ಅದು ಇದ್ರ ನೀರು ಕುಡಿಸ್ತೀವಿ ಸರ್. ಅಲ್ಲಿ ಬ್ಯಾಡ್ರಿ ಇದು ಹಿರಿಯಬದಿಂದ ಇದು ಮೋರಿ ನೀರು ಬರ್ತದೆ ಸರ್, ಅದ ನೀರು ಕುಡಿಸ್ತೀವಿ. ಕುರ್ಗಾರ ಅಂಕರ್ ಈಗ ಬ್ಯಾಸಿಗೆ ಬರೋಣ ಬೇರೆ ಊರ ಕಡೆಗೆ ಹೊಳಿ ಕಡೆ ಹೋಗ್ಬಿಡ್ತಾರೆ ಸರ್. ಈ ಕುರ್ಗಾರದ ಅಂಕರ್ ಇಲ್ಲಿ ಊರಾಗಿದ್ದಾರ ನೀರಿನ ಸಮಸ್ಯೆ ಅಂಕರ್ ತಪ್ಪಿದ್ದಲ್ಲ ಸರ್ ಇದು ನಮಗೆ. ಅದೇ ರೀತಿಯಾಗಿ ಇಲ್ಲಿಯೂ ಮಹಿಳೆಯರಿದ್ದಾರೆ. ಏನೇನು ಸಮಸ್ಯೆ ಆಗ್ತಾ ಇದ್ದಾರೆ ಕೋರಿ? ನೀರಿಂದ ಭಾಳ ಸಮಸ್ಯೆ ರೀ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತ್ರಿ. ಇದು ಹಳ್ಳಿ ಊರಿಗೆ ಹೋಗಿ ತೊಗೊಂಬರ್ತೀರಿ. ನೀರಿನ ಫಿಲ್ಟರ್ ನೀರಿಂದು ಚಲೋ ಇಲ್ರಿ. ಅದು ದನಕರದ್ದು ಭಾಳ ತೊಂದರೆ ಐತ್ರಿ. ಈಗ ಅದ್ರ ಸಂಬಂಧ ಸಮಸ್ಯೆ ಭಾಳ ರೀ. ನಮ್ಮ ನೀರಿಂದ ಭಾಳ ತೊಂದರೆ ಏನೈತೆ ನೋಡ್ರಿ ಸರ್. ಹಳ್ಳಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನಾವು ಹೆಣ್ಮಕ್ಳಿಗೆ ಒಬ್ಬರೇ ರೀ. ನಾವು ಯಾರು ಇಲ್ರಿ ಮನೆ ಒಳಗೆ ನೀರು ತರಕ ನಾವು ಬಿದ್ದಡ್ಕೊಂತ ತೊಗೊಂಬರ್ತೀವಿ ಸರ್. ಕಾಲು ಸಜ್ಜಿಲ್ರಿ ಸರ್. ಇದ್ರ ಸಂಬಂಧ ರೀ ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತೆ ನೋಡ್ರಿ ಸರ್. ತಂದು ಹಾಕಾಕ ಗಂಡು ಮಕ್ಕಳೇ ಇಲ್ರಿ ನಮ್ಗೆ ತಂದು ಹಾಕಾಕ ನೀರು. ಹಳ್ಳಿಗೆ ಹೋಗಿ ತುಂಬ್ಕೊಂಬರ್ತೀವಿ ಸರ್. ಇಲ್ಲಿ ಕೆಲವಡಿ ಬರ್ತೀವಿ, ಅಲ್ಲಿ ಬರ್ತೀವಿ. ನಿಮ್ಮ ಊರಾಗಿಂದ ಬೇರೆ ಊರಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನೀರಿಂದ ಭಾಳ ಸಮಸ್ಯೆ ಐತ್ರಿ ನಮ್ಗೆ. ಈಗ 15 ದಿನ ಆತ್ರ ನೀರೇ ಇಲ್ರಿ ನಮ್ಗೆ. ಒಂದಿನ ಬಿಟ್ರೆ ಬಿಡುದಿಲ್ರಿ ಸರ್. ಬಿಡಕ್ಕನ ಆಗೋದಿಲ್ರಿ. ಅವ್ ನೀರಿಗೆ 3 ದಿವ್ಸಕ್ಕೊಮ್ಮೆ ಬಿಡ್ಬೇಕಾದ್ರೆ ಒದರಾಡ್ತಾರಿ ಸರ್. ನಮ್ ಕೂಡ ಹೆಣ್ಮಕ್ಳು ಇಲ್ಲ, ನಾವು ಗಂಡು ಮಕ್ಳು ಇಲ್ಲ, ಮನೆ ಇಲ್ರಿ ಸರ್. ನಮ್ಗೆ ಯಾರು ಇಲ್ರಿ ನೀರು ತರಕ. ನಾವು ಕಾಲು ಅದು ಐತ್ರಿ, ಬಿದ್ದಾಡ್ಕೊಂತ ಎದ್ದಾಡ್ಕೊಂತ ಅದ್ರ ಒಳಗೆ ನೀರು ತೊಗೊಂಬರ್ತೀವಿ ಹಳ್ಳಿಗೆ ಹೋಗಿ. ಅಷ್ಟೇ ಸಮಸ್ಯೆ ನೋಡ್ರಿ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ರೀ ನಮ್ಗೆ.
ತೆಗ್ಗಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನರಿಗೆ ಕೂಡ 15 ದಿನಗಳಿಂದ ನೀರೇ ಬಂದಿಲ್ಲ. ನೀರಿಗಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗ್ರಾಮಸ್ಥರು ನಮಗೆ ವಿಷಯ ತಿಳಿಸಿದ್ದಾರೆ. ಆದಷ್ಟು ಬೇಗನೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಈ ತೆಗ್ಗಿ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಜನ ಜಾನುವಾರುಗಳಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಏನು 3 ನದಿಗಳು ಹರಿದಿದ್ರೂ ಕೂಡ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗ್ತಿರೋದು, ಸಾಕಷ್ಟು ಜನರಲ್ಲಿ ಕೂಡ ಇವತ್ತಿನ ದಿವಸ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಗುಳೇದಗುಡು ತಾಲೂಕಿನಲ್ಲಿರ್ತಕ್ಕಂಥ ತೆಗ್ಗಿ ಗ್ರಾಮದಲ್ಲಿ ಏನು ಕೆಲವು 15 ದಿನಗಳಿಂದ ನೀರು ಬಂದಿಲ್ಲ, ನೀರಿಗಾಗಿ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ತೆಗ್ಗಿ ಗ್ರಾಮದ ಗ್ರಾಮಸ್ಥರು ಕೂಡ ಎಲ್ಲರೂ ಇವತ್ತಿನ ದಿವಸ ಕೆಲುಡಿಯ ಒಂದು ಗ್ರಾಮ ಪಂಚಾಯಿತಿಗೆ ಬಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್, ಈಗಾಗಲೇ ಎಷ್ಟು ದಿನಗಳಿಂದ ನಿಮಗೆ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ? ಸರ ಈಗ 1 ವಾರದ ಮೇಲೆ ಆತ್ರಿ ನೀರು ಒಟ್ಟ ಬಂದಿಲ್ರಿ. ನಮ್ಮ ದೋಸ್ತರ ಊರಿಗೆ ಬಂದು ಜಕ ಮಾಡೋಕೆ ಸರ ಕುಡಿಯಾಕ ನೀರು ಫಿಲ್ಟರ್ ನೀರು ಬೇರೆ ಊರಾಗಿಂದ ಬಂತು ಹೋಗಿರ. ನಮ್ಮ ಊರಾಗ ಅಂಕರ್ ನೀರಿನ ಸಮಸ್ಯೆ ಇದು 20 ವರ್ಷ ಆದರೂ ಕಡಿಮೆ ಆಗಲ್ಲ ಸರ. ನಾವು ಇವ್ರಿಗೆ ರಗಡ್ ಹೇಳಿದ್ರು, ಇವರು ಹ್ಞೂ ಅಂತಾರೆ, ಒಂದು ಟ್ಯಾಂಕರ್ ಕಳಿಸ್ತಾರೆ, ಅವತ್ತೊಂದನ್ನು ಮುಗಿಸ್ತಾರೆ. ಮತ್ತೆ ಅವರು ಅಲ್ಲಿ ಹೊಲಸು ನೀರು ಕುಡಿದು ಸಣ್ಣ ಹುಡುಗರು ಎಲ್ಲ ಬಾಯಿ ನೀರು ಏನಿಲ್ರಿ, ನೀರಿನ ಸಮಸ್ಯೆ ಅಂಕರ್. ಈಗ ದನಕರುಗಳಿಗೆ ಅದು ಹೆಂಗೆ ಮಾಡ್ತೀರಿ? ಇಲ್ಲಿ ಅದು ಇದ್ರ ನೀರು ಕುಡಿಸ್ತೀವಿ ಸರ್. ಅಲ್ಲಿ ಬ್ಯಾಡ್ರಿ ಇದು ಹಿರೇಬದಳಿಂದ ಇದು ಮೋರಿ ನೀರು ಬರ್ತದೆ ಸರ, ಅದ ನೀರು ಕುಡಿಸ್ತೀವಿ. ಕುರ್ಗಾರ ಅಂಕರ್ ಈಗ ಬ್ಯಾಸಿ ಬರೋಣ ಬೇರೆ ಊರ ಕಡೆಗೆ ಹೊಳಿ ಕಡೆ ಹೋಗ್ಬಿಡ್ತಾರೆ ಸರ್. ಈ ಕುರ್ಗಾರದ ಅಂಕರ್ ಇಲ್ಲಿ ಊರಾಗಿದ್ದಾರ ನೀರಿನ ಸಮಸ್ಯೆ ಅಂಕರ್ ತಪ್ಪಿದ್ದಲ್ಲ ಸರ್ ಇದು ನಮಗೆ. ಅದೇ ರೀತಿಯಾಗಿ ಇಲ್ಲಿಯೂ ಮಹಿಳೆಯರಿದ್ದಾರೆ. ಏನೇನು ಸಮಸ್ಯೆ ಆಗ್ತಾ ಇದ್ದಾರೆ ಕೊರಿ? ನೀರಿಂದ ಭಾಳ ಸಮಸ್ಯೆ ರೀ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತ್ರಿ. ಇದು ಹಳ್ಳಿ ಊರಿಗೆ ಹೋಗಿ ತೊಗೊಂಬರ್ತೀರಿ, ನೀರಿನ ಫಿಲ್ಟರ್ ನೀರಿಂದು ಚಲೋ ಇಲ್ರಿ. ಅದು ದನಕರದ ಭಾಳ ತೊಂದರೆ ಐತ್ರಿ. ಈಗ ಅದ್ರ ಸಂಬಂಧ ಸಮಸ್ಯೆ ಭಾಳ ರೀ. ನಮ್ಮ ನೀರಿಂದ ಭಾಳ ತೊಂದರೆ ಏನೈತಿ ನೋಡ್ರಿ ಸರ್. ಹಳ್ಳಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನಾವು ಹೆಣ್ಮಕ್ಳಿಗೆ ಒಬ್ಬರೇ ರೀ, ನಾವು ಯಾರು ಇಲ್ರಿ ಮನೆ ಒಳಗೆ ನೀರು ತರಕ. ನಾವು ಬಿದ್ದು ಅಡ್ಕೊಂತ ತೊಗೊಂಬರ್ತೀವಿ ಸರ್. ಕಾಲು ಸಜ್ಜಿಲ್ರಿ ಸರ್. ಇದ್ರ ಸಂಬಂಧ ರೀ ನಮ್ಗೆ ನೀರಿಂದ ಭಾಳ ಸಮಸ್ಯೆ ಐತಿ ನೋಡ್ರಿ ಸರ್. ತಂದು ಹಾಕಾಕ ಗಂಡ್ಮಕ್ಳೇ ಇಲ್ರಿ ನಮ್ಗೆ ತಂದು ಹಾಕಾಕ ನೀರು. ಹಳ್ಳಿಗೆ ಹೋಗಿ ತುಂಬ್ಕೊಂಬರ್ತೀವಿ ಸರ್. ಇಲ್ಲಿ ಕೆಲವಡಿ ಬರ್ತೀವಿ, ಅಲ್ಲಿ ಬರ್ತೀವಿ. ನಿಮ್ಮ ಊರಾಗಿಂದ ಬೇರೆ ಊರಿಗೆ ಹೋಗಿ ತೊಗೊಂಬರ್ತೀವಿ ಸರ್. ನೀರಿಂದ ಭಾಳ ಸಮಸ್ಯೆ ಐತ್ರಿ ನಮ್ಗೆ. ಈಗ 15 ದಿನ ಆತ್ರ ನೀರೇ ಇಲ್ರಿ ನಮ್ಗೆ. ಒಂದಿನ ಬಿಟ್ರೆ ಬಿಡುದಿಲ್ರಿ ಸರ್. ಬಿಡಕ್ಕನ ಆಗೋದಿಲ್ರಿ. ಅವ್ರು ನೀರಿಗೆ 3 ದಿವ್ಸಕ್ಕೊಮ್ಮೆ ಬಿಡ್ಬೇಕಾದ್ರೆ ಒದರಾಡ್ತಾರ್ರಿ ಸರ್. ನಮ್ ಕೂಡ ಹೆಣ್ಮಕ್ಳು ಇಲ್ಲ, ನಾವು ಗಂಡ್ಮಕ್ಳು ಇಲ್ಲ, ಮನೆ ಇಲ್ರಿ ಸರ್. ನಮ್ಗೆ ಯಾರು ಇಲ್ರಿ ನೀರು ತರಕ. ನಾವು ಕಾಲು ಅದು ಐತ್ರಿ, ಬಿದ್ದಾಡ್ಕೊಂತ ಎದ್ದಾಡ್ಕೊಂತ ಅದ್ರೊಳಗೆ ನೀರು ತೊಗೊಂಬರ್ತೀವಿ ಹಳ್ಳಿಗೆ ಹೋಗಿ. ಅಷ್ಟೇ ಸಮಸ್ಯೆ ನೋಡ್ರಿ ಸರ್. ನಮ್ಗೆ ನೀರಿಂದ ಭಾಳ ಸಮಸ್ಯೆ ರೀ ನಮ್ಗೆ. ತೆಗ್ಗಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನರಿಗೆ ಕೂಡ 15 ದಿನಗಳಿಂದ ನೀರೇ ಬಂದಿಲ್ಲ, ನೀರಿಗಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗ್ರಾಮಸ್ಥರು ನಮಗೆ ವಿಷಯ ತಿಳಿಸಿದ್ದಾರೆ. ಆದಷ್ಟು ಬೇಗನೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಈ ತೆಗ್ಗಿ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಜನ ಜಾನುವಾರುಗಳಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.